ಪ್ರಾಣಕ್ಕಿಂತ ಪ್ರೀತಿನೇ ದೊಡ್ಡದು ಅಂತಾರೆ, ಆದ್ರೆ ಪ್ರೀತಿಗೆ ಪ್ರಾಣನೇ ದೊಡ್ಡದು ಅಂತ ಓಡೋದ ಪೆಕ್ರ. ಕೆಲವರು ಪ್ರೀತಿಗಾಗಿ ಸಾಯ್ತಾರೆ, ಇನ್ ಕೆಲವರು ಸಾಯ್ಬೇಕಲ್ಲ ಅಂತ ಪ್ರೀತಿನೇ ಬಲಿ ಕೊಡ್ತಾರೆ. ಇನ್ ಕೆಲವರು ಪ್ರಾಣ ಪ್ರೀತಿ ಎರಡು ಬಿಡಕ್ಕಾಗ್ದೆ ನಂತರ ಆಡ್ತಿರ್ತಾರೆ. ಒಟ್ನಲ್ಲಿ ನೀನ್ ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ಅವನ ಈ ಕಡೆ ತಲೆನೂ ಹಾಕಲ್ಲ. ಏಯ್ ಬನ್ರ ಬಡ್ಡಿಯವೇ, ಹೋಗಮ್ಮ, ಲೇಟ್ ಆಯ್ತು. ಏನ್ಲ ಮಾಡೋದು ಇಷ್ಟೋದ್ರ ಹತ್ರಲಿ? ಮನೇಲಿ ಏನಾರ ಇಟ್ಕಿಟ್ಟಿದೆ ಏನ್ಲ? ಇಟ್ಟಿಲ್ಲ ಅಂದ್ರೆ ಹೇಳು, ನಮ್ಮ ಅಪ್ಪನ ಚಡ್ಡಿ ಜೋಬಲ್ಲಿ ಯಾವಾಗ ಒಂದು ಕ್ವಾರ್ಟರ್ ಬರ್ತೀನಿ. ಏನ್ಲ ನೋಡ್ರು, ನಮ್ಮ ಪ್ಲಾನ್ ಯಾವುದೇ ಕಾರಣಕ್ಕೂ ಫೇಲ್ ಆಗ್ಬಾರ್ದು. ಪ್ಲಾನ್ ಏನಾದ್ರು ಫೇಲ್ ಆದ್ರೆ ನಾನು ಫೇಲ್ ಆದಂಗೆ, ನಾನು ಫೇಲ್ ಆದ್ರೆ ನೀವಿಬ್ರು ಡ್ಯಾಮೇಜ್ ಆದಂಗೆ. ಊರಲ್ಲಿ ಮರ್ಯಾದೆ ಪ್ರಶ್ನೆ ಬೇರೆ. ಇನ್ನು ಅವಳು ಗೊತ್ತಾದ್ರೆ ತುಬುಕ್ ಅಂತ ಹೋಗಿತಾಳೆ ಅಷ್ಟೇ. ಅದನ್ನೆಲ್ಲ ಸಹಿಸ್ಕೊಂಡು ನಾನು ಬದುಕೋಕ್ಕಾಗಲ್ಲ. ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಹೊಡಿ ಹುಷಾರು. ಹೊರಡಿ. ಸರಿ ಗುರು, ಆಯ್ತು, ಬರ್ತೀವಿ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಲ್ಲ ಇವರು ಹಬ್ಬ ಸದ್ಯ ಹೆಂಗ ಒಳ್ಳೇದಾಯ್ತು. ಮಪ್ಪ ಹೋಗಮ್ಮ. ಹಾಕೋ ಸಾಹಸ. ನಿಂತ್ಕೊಳೆ ಪ್ಲೀಸ್, ನಿಂತ್ಕೋ. ನೀನ್ ಇನ್ನೂ ನಿನ್ ಹಳೆ ಕೋಪ ಬಿಟ್ಟಿಲ್ಲ ಅಲ್ವಾ? ನಾ ಹೇಳಲೆ ತಾನೇ ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಅಂತ. ಹೇಳು, ಹೇಳಲೆ ತಾನೇ. ಕೇಡ್ಗಾಲಕ್ ನಾಯಿ ಮೊಟ್ಟೆ ಇಟ್ಟಂಗ್ ಬಂದೆಲ್ಲ ಹಾಳು ಮಾಡ್ಬಿಟ್ಟಲ್ಲೋ. ಸುಮ್ನಿರಕ್ಕಾಗಲ್ಲ, ಅದನ್ನೆಲ್ಲ ಕೇಳ್ಕೊಂಡು ಸುಮ್ನಿರಕ್ಕಾಗಲ್ಲ. ನಾನು ಹೇಗಿರ್ಲಿ? ನಿನ್ನಿಂದ ನನ್ ಕೆಲ್ಸ ಹೋಯ್ತು, ಈಗ ನಾನೇನ್ ಮಾಡ್ಲಿ? ನಿನ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ಕೆಟ್ಟಾಗಿ ನೋಡಿದ್ರೆ ನಂಗೆ ತಡ್ಕೊಳಕ್ ಆಗಲ್ಲ. ನಾನೇನ್ ಮಾಡ್ಲಿ? ಇಲ್ಲಿ ನಮ್ ಕೋಪಕ್ಕೆ 3 ಕಾಸಿನ ಬೆಲೆ ಇಲ್ಲ. ಹಂಗೂ ನಮ್ ಕೋಪ ತೋರಿಸ್ಬೇಕು ಅಂದ್ರೆ ಅಕ್ಕಪಕ್ಕ ಎಲ್ಲ ಇಟ್ಕೊಂಡ್ ತೋರಿಸ್ಬೇಕು, ಇಲ್ಲ ಸುಮ್ಮನೆ ಮುಚ್ಕೊಂಡಿರ್ಬೇಕು. ಊಟ ಮಾಡು, ಮಾತ್ರೆ ನುಂಗ್ಬೇಕು.
ಸಾರಿ ಕಣು, ತುಂಬಾ ಬೈದ್ಬಿಟ್ಟೆ, ಬೇಜಾರ್ ಮಾಡ್ಕೋಬೇಡ. ಮಧು, ಮಧು, ನಿನಗೊಂದು ಸತ್ಯ ಹೇಳಬೇಕು. ಕೇಳಿಸ್ತಾ ಇದೀಯಾ? ಹಾಂ, ಮಧು, ಮಧು, ಎಲ್ಲಿದೀಯಾ? ಎಲ್ಲೋದ್ಲು? ಯಾಕೆ, ಏನಾಯ್ತು? ಯಾಕೆ ಇಷ್ಟೊಂದು ಕೋಪದಲ್ಲಿದೆಯಾ? ನಂಗೆ ಯಾಕೆ ಹಿಂಗ್ ಮಾಡ್ದೆ? ಈಗ ನಾನೇನೇ ಮಾಡ್ದೆ? ನನ್ ಯಾಕೆ ನೀನ್ ಅಷ್ಟು ನಂಬಿಟ್ಟೆ? ಯಾಕೆ ನಂಬಿಟ್ಟೆ? ಯಾಕೆ ಹಿಂಗ್ ಆಡ್ತಾ ಇದೀಯಾ? ಏನಾಯ್ತು? ಬೇಡ.
ನಿನಗೆ ಯಾವಾಗಲೂ ಹೇಳ್ಬೇಕು ಅನ್ಕೊಂಡೆ, ಅದು ಹೇಳಕ್ಕೆ ಧೈರ್ಯ ಬರಲಿಲ್ಲ ಅಷ್ಟೇ. ಅದು ನೀನು ಲವ್ ಮಾಡಿದ್ದು ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿ ಸತ್ಯ. ಪ್ಲೀಸ್ ನನ್ನ ನಂಬು. ಹ, ಮುಟ್ಬೇಡ ಅಂತ ಹೇಳ್ದೆ ತಾನೆ. ಹೋಗ್ಬೇಡ ಪ್ಲೀಸ್. ಮುಟ್ಬೇಡ ಅಂತ ಹೇಳಿಲ್ವಾ? ಅವತ್ತು ಅವಳ ನಂಬಿಕೆ ಜೊತೆ ಅವಳನ್ನೂ ಕಳ್ಕೊಬಿಟ್ಟೆ. ಪ್ರೀತಿಲಿ ನಂಬಿಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಆವತ್ತೇ ನಂಗೆ ಗೊತ್ತಾಯಿತು. ಅವಳು ನಾನು ಬಿಟ್ಟು ಹೋದ್ಮೇಲೆ ಅವಳನ್ನ ಹೇಗೆ ಉಳಿಸ್ಕೋಬೇಕಂತ ಗೊತ್ತಾಯಿತು. ಆದರೆ ಕಾಲ ಮಾತ್ರ ನಾನು ಬಿಟ್ಟು ಮುಂದೆ ಹೊರಟೋಗಿತ್ತು. ನೋಡು, ನಾನು ಅವಳನ್ನ ಎಷ್ಟು ಇಷ್ಟಪಡ್ತಾ ಇದ್ದೀನಿ ಅಂತ ನಿಂಗೆ ಗೊತ್ತಿಲ್ಲ. ನೀನ್ ಹೇಳ್ಬಿಟ್ಟೆ ಅಂತ ನಾನು ಅವಳನ್ನ ಬಿಟ್ಬಿಡ್ಬೇಕಾ? ಸುಮ್ಮನೆ ತಲೆ ಕೆಡ್ಸ್ಬೇಡ. ನನ್ನ ಯಾರಂತ ನಿಂಗೆ ಗೊತ್ತಿಲ್ಲ. ನಾನ್ ಯಾರು ಅಂತ ನಿನ್ ಗೊತ್ತಾ? ಮಗನೇ, ನಿನ್ನಂತವ್ರನ್ನ ತುಂಬಾ ಜನ ನೋಡಿದ್ದೀನಿ. ಗುರು, ಇವನು ದೊಡ್ಡ ಮೆಂಟ್ಲು. ಸಾಯಕ್ಕೂ ರೆಡಿ, ಸಾಯಿಸಕ್ಕೂ ರೆಡಿ. ಸುಮ್ಮನೆ ಇವನು ಹೇಳ್ದಂಗೆ ಕೇಳ್ಬಿಡು, ಇಲ್ಲ ಅಂದ್ರೆ ಇಲ್ಲೇ ನಿಂತಿದ್ದಿ ಮಾಡ್ಬಿಡ್ತಾನೆ. ಲೇ, ಆಗ್ಲೇ ಮನೆಯಿಂದ ಒಂದು ಗುಂಡು ರೆಡಿ ಆಗೈತೆ, ನೋಡ್ತೀಯಾ? ಲೇ,